ನಾನು ನೋಡ್ತೀನಿ ಜಿ ಎಸ್ ಟಿ ಇದು ಟ್ಯಾಕ್ಸೇಷನ್ ಇದರಲ್ಲಿ ನಿಜವಾಗ್ಲೂ ಕೂಡ ಕಳಿಸಿದಾರಾ ಇಲ್ವಾ ಅಂತೇಳಿ ನಾನು ಲೋಕಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ. ಆ ಪ್ರಶ್ನೆ ಕೂಡ ಇವತ್ತು ಇತ್ತು. ಲೋಕಸಭೆಯನ್ನ ರಾಜ್ಯಸಭೆಯನ್ನ ತಾವು ನೋಡಿದ್ದೀರಲ್ಲ, ವಿರೋಧ ಪಕ್ಷದ ನಾಯಕರು ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪಾರ್ಲಿಮೆಂಟರಿ ಡೆಮಾಕ್ರಸಿ ಅದರಲ್ಲಿ ಕೂಡ ನಂಬಿಕೆ ಇಲ್ಲ. ವಿನಾಕಾರಣ 3 ದಿವಸಗಳು ಇವತ್ತಿಗೆ 3 ದಿನಗಳನ್ನು ಕಲಾಪವನ್ನು ಹಾಳು ಮಾಡಿದ್ದಾರೆ. 140 ಕೋಟಿ ಭಾರತೀಯರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಸದನ ಮತ್ತೆ ಪ್ರಾರಂಭ ಆದಾಗ ಖಂಡಿತವಾಗಿಯೂ ಕೂಡ ಈ ಬಗ್ಗೆ ನಾನು ಸ್ಪಷ್ಟನೆಯನ್ನು ನಮ್ಮ ಆರ್ಥಿಕ ಇಲಾಖೆಯಲ್ಲಿ, ನಾನು ಆರ್ಥಿಕ ಇಲಾಖೆಯ ಪಾರ್ಲಿಮೆಂಟ್ ಸಮಿತಿಯ ಸದಸ್ಯನೂ ಹೌದು. ಹಾಗಾಗಿ ನಾನು ಅಲ್ಲಿ ಕೂಡ ನಾನು ಚರ್ಚೆ ಮಾಡಿ ಯಾವುದೇ ರೀತಿಯಲ್ಲಿ ಈ ದೇಶದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂತೆ ಮಾನ್ಯ ಪ್ರಧಾನಿಗಳು ಖಂಡಿತವಾಗಿಯೂ ಕೂಡ ಅದನ್ನು ಲಕ್ಷ್ಯ ಕೊಡ್ತಾರೆ. ಅವರಿಗೆ ವಿಶೇಷವಾಗಿ ಸ್ವನಿಧಿ ಅನ್ನೋ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಪ್ರಧಾನಿಗಳೇ ಡಿಸೈನ್ ಮಾಡಿ ಉಚಿತವಾಗಿ, ಭಾಳ ಸಂತೋಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ರಕ್ತದಾನ ಕೊಡೋದ್ರ ಮೂಲಕ ಅವರ ಒಂದು ಮನಸ್ಥಿತಿಯನ್ನು, ಪರೋಪಕಾರಿ ಜೀವನವನ್ನು, ಪರೋಪಕಾರಿ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷಕರ. ಅದರಲ್ಲಿ ಕೂಡ ನಮ್ಮ ಸಿ ವಿ ವೆಂಕಟರಾಯಪ್ಪನವರ ಮೊಮ್ಮಕ್ಕಳು ಮತ್ತು ಸಿ ವಿ ವೆಂಕಟಪತಪ್ಪ ಅಂತೇಳಿ ಟ್ರಸ್ಟ್ ಏನಿದೆ ಅದರ ಗೌರವ ಅಧ್ಯಕ್ಷರು, ಯುವ ನಾಯಕರು ಆಗಿರ್ತಕ್ಕಂಥ ನಮ್ಮ ನವೀನ್ ಕಿರಣ್ರವರು ಪ್ರತಿ ವರ್ಷ ಕೂಡ ಅವರ ತಾತನವರ 110ನೇ ಜಯಂತಿ ಈ ವರ್ಷ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತಾರೆ ಇದೇ ರೀತಿ. ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಯುವಕರು, ಸಾವಿರಾರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ, ಸೃಷ್ಟಿ ಮಾಡಲಿಕ್ಕೆ, ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ, ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ. ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಷಿನ್ ಟು ಲರ್ನಿಂಗ್ ಇದೆ. ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಜೀವವನ್ನು ಉಳಿಸ್ಬೇಕು ಅಂತಂದರೆ ರಕ್ತದಾನ ಒಂದೇ. ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ. ಮತ್ತು ರಕ್ತದಾನ ಕೊಡೋದ್ರ ಮೂಲಕ ನಾನು ಯುವಕರಿಗೆ ಹೇಳುವಂಥದ್ದು, ಒಂದು ಜೀವವನ್ನು, ಮತ್ತೊಂದು ಜೀವವನ್ನು ನೀವು ಉಳಿಸ್ತಾ ಇದ್ದೀರಿ, ಜೀವದಾನವನ್ನು ಮಾಡ್ತಾ ಇದ್ದೀರಿ. ಎರಡನೇದು, ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಾಡ್ತೀರಿ. ರಕ್ತದಾನ ಕೊಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಅನಗತ್ಯ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ರಕ್ತನಾಳಗಳು ಕೂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ. ಮತ್ತು ಲವಲವಿಕೆಯಿಂದ ರಕ್ತದಾನ ಕೊಟ್ಟ ಮೇಲೆ ಭಾಳ ವೇಗವಾಗಿ ರಕ್ತ ಉತ್ಪಾದನೆ ಜೊತೆಗೆ ಮನುಷ್ಯನಲ್ಲಿ ಲವಲವಿಕೆ ಹೆಚ್ಚಾಗ್ತದೆ. ಇದೆಲ್ಲ ಕೂಡ ಪಾಸಿಟಿವ್ ಕಾರಣಗಳು. ಹಾಗಾಗಿ ಯುವಕರು ಪ್ರತಿ ವರ್ಷ ಒಬ್ಬ ಗಂಡಸು ಸುಮಾರು 3 ಬಾರಿ ಕೊಡ್ಬೋದು, ಮಹಿಳೆಯರು 3-4 ಬಾರಿನೂ ಕೊಡ್ಬೋದು. 18 ವರ್ಷದಿಂದ 60 ವರ್ಷದ ಒಳಗಡೆ ಯಾರಿಗೆ ಮಧುಮೇಹ ಇಲ್ದಿರ, ರಕ್ತದೊತ್ತಡ ಇಲ್ದಿರ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು ಇಲ್ದಿರ ಇದ್ದರೆ ಅಂಥವರೆಲ್ಲರೂ ಕೂಡ ಅರ್ಹರು. ದಯವಿಟ್ಟು ಕೊಡಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೆಲ್ಲ ನಾನು ಮನವಿಯನ್ನು ಮಾಡ್ತೀನಿ. ಹೊರಿಸೋದಿಲ್ಲ ಅನ್ನುವಂಥ ಪೂರ್ಣ ವಿಶ್ವಾಸ ನನಗಿದೆ. ತಾವು ನೋಡಿದ್ದೀರಿ, ಇವತ್ತು 1 ಲಕ್ಷ ರೂಪಾಯಿವರೆಗೂ ಕೂಡ ಯಾರಿಗೆ ಸಂಬಳ ಬರ್ತದೆ ಅಂಥವ್ರಿಗೂ ಕೂಡ ಸಂಪೂರ್ಣ ಇನ್ಕಮ್ ಟ್ಯಾಕ್ಸ್ ರದ್ದನ್ನು ಮಾಡಿದ್ದಾರೆ. ಅಂಥ ಪ್ರಧಾನಮಂತ್ರಿಗಳು, ಅಂಥ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರ ಹತ್ರ ಟ್ಯಾಕ್ಸನ್ನು ವಸೂಲು ಮಾಡುವಂಥ ಕೆಲಸ ಮಾಡೋದಿಲ್ಲ ಅಂತೇಳಿ ನನಗೆ ತುಂಬ ವಿಶ್ವಾಸ ಇದೆ. ಬಟ್ ಇಲ್ಲಿ ನಮ್ಮ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಸುಮಾರು ಮೋರ್ ದೆನ್ 5,000 ಈಗ ಸ್ಟೇಟ್ ಡಿಪಾರ್ಟ್ಮೆಂಟು ದಿವಾಳಿ ಆಗಿದೆ. ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ. ಇವತ್ತು ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗೋಗಿದೆ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ. ಯಾಕೆ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಮ ಫೈನಾನ್ಸ್ ಕಮಿಟಿಯೇ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ನೀವು ತರಿಸ್ಕೊಳ್ಳಿ. ನೀವು ಕೊಡೋ ಕೇವಲ 2,000ದಿಂದ
ವಹಿವಾಟು ಇದು ಪರ್ ಕ್ಯಾಪಿಟ ಹೆಚ್ಚಾಗುತ್ತಾ? 2,20,000 ಹೋಗಿದೆ. ನೀವು ಕೊಡೋದು ಎಷ್ಟು ವರ್ಷಕ್ಕೆ? 24,000. ಮತ್ತೆ 2.25 ಲಕ್ಷ ಹೆಂಗ್ ಬಂತು ಅವ್ರಿಗೆ? ನೀವು ಕಿವಿಯಲ್ಲಿ ಹೂ ಇಟ್ಕೊಂಡು ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದಿರಿ. 23ರಲ್ಲಿ ಯಾಮಾರಿಸಿದಿರಿ. ಮತ್ತೆ ಮೂರ್ಖರನ್ನ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಜನರಿಗೆ ಅರಿವಾಗ್ಬಿಟ್ಟಿದೆ ಈಗಾಗಲೇ. ಕಾಂಗ್ರೆಸ್ ಸರ್ಕಾರದಿಂದ ಒಂದು ಕಡೆ 2,000 ಕೊಟ್ಟು ಇನ್ನೊಂದು ಕೈಯಿಂದ 10,000ವರೆಗೂ ಕೂಡ ಎಲ್ಲಾ ಟ್ಯಾಕ್ಸುಗಳು. 2 ಟ್ಯಾಕ್ಸ್ ಇದೆ. ಒಂದು ಗೌರ್ಮೆಂಟ್ ಟ್ಯಾಕ್ಸು, ಒಂದು ಪ್ರೈವೇಟ್ ಟ್ಯಾಕ್ಸ್. ಪ್ರೈವೇಟ್ ಟ್ಯಾಕ್ಸ್ ಅಂದ್ರೆ ಅದು MLA ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, CM ಆಫೀಸ್ವರೆಗೂ ಇರ್ಬೋದು. ಅದು ಯಾವ ರೀತಿ 2 ಮಾಡ್ತಾರೆ? ಟ್ಯಾಕ್ಸ್. ಅದು ಪ್ರೈವೇಟ್ ಟ್ಯಾಕ್ಸ್ ಯಾವ ತರ ಮಾಡ್ತಾರೆ? ಅದೇ ರೀ, ಕರಪ್ಷನ್ ಟ್ಯಾಕ್ಸು, ಭ್ರಷ್ಟಾಚಾರದ ತೆರಿಗೆ. ಒಂದು ಸರ್ಕಾರ ಕಟ್ಟಬೇಕಾಗಿರುವಂತ ಒಂದು ಟ್ಯಾಕ್ಸು ಮತ್ತು ಫೀಸ್ ಏನಿರುತ್ತೆ ಅದನ್ನು ಮಾಡ್ತಾರೆ. ಎರಡನೇದು ಅಂಡರ್ ದ ಟೇಬಲ್. ಥ್ಯಾಂಕ್ ಯು ಸರ್.